ಚನ್ನಪಟ್ಟಣದ ಸ್ಪನ್ ಸಿಲ್ಕ್ ಮಿಲ್ ಆವರಣದಲ್ಲಿ ನೌಕರರ ಮನವಿಯನ್ನ ವಿಧಾನಸಭೆಯ ಪ್ರತಿಪಕ್ಷದ ನಾಯಕ ಆರ್ ಅಶೋಕ್ ಸ್ವೀಕರಿಸಿ ಸುದ್ದಿಗಾರರೊಂದಿಗೆ ಮಾತನಾಡಿ ಕನ್ನಡ ನಾಡಿನ ಹೆಮ್ಮೆಯ ಮೈಸೂರು ಸಿಲ್ಕ್ ಸಂಸ್ಥೆಯನ್ನ ಮುಚ್ಚಲು ಮುಂದಾದರೆ ಸರ್ಕಾರದ ವಿರುದ್ಧ ಬೀದಿಗಿಳಿದು ಉಗ್ರ ಹೋರಾಟ ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ರಾಜ್ಯದ ಪ್ರತಿಷ್ಠಿತ ಮೈಸೂರು ಸಿಲ್ಕ್ ಎನ್ನುವುದು ಕನ್ನಡಿಗರ ಪಾಲಿಗೆ ಕೇವಲ ಒಂದು ವಸ್ತ್ರವಲ್ಲ, ಇದು 113 ವರ್ಷಗಳ ಇತಿಹಾಸ ಹೊಂದಿರುವಂತಹ ಸಂಸ್ಥೆಯಾಗಿದೆ. ಅದು ನಮ್ಮ ಸ್ವಾಭಿಮಾನದ ಶಕ್ತಿ. ಈ ಸಂಸ್ಥೆಯನ್ನ ಉಳಿಸಲು ನೇಕಾರರ ಹಿತ ಕಾಯಲು ಬಿಜೆಪಿ ಉಗ್ರ ಹೋರಾಟ ನಡೆಸಲಿದೆ ಎಂದರು. ಇದೇ ಸಂದರ್ಭದಲ್ಲಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಆನಂದಸ್ವಾಮಿ, ನಿಕಟಪೂರ್ವ ಅಧ್ಯಕ್ಷ ಹುಲುವಾಡಿ ದೇವರಾಜು, ಬಿಜೆಪಿ ಮುಖಂಡರಾದ ಕೆಳಗೆರೆ ಜಯರಾಮು, ಮಾಳಗಾಳು ರಾಜಪ್ಪ, ಸಿದ್ದನಹಳ್ಳಿ ಸಿದ್ದೇಗೌಡ, ರಾಜುಗೌಡ, ಮಂಗಳವಾರಪೇಟೆ ಸಂತೋಷ್ ಹಾಗೂ ಕೆಎಸ್ಐಸಿ ಅಧಿಕಾರಿಗಳು ಹಾಜರಿದ್ದರು. ಕೆಎಸ್ಐಸಿ ಸಿಲ್ಕ್ ಮೈಸೂರು ಸಿಲ್ಕ್ ಮೈಸೂರು ಮುಮ್ಮಡಿ ಪ್ರಾರಂಭ ಮಾಡಿದಂಥದ್ದು 113 ವರ್ಷ ಆಗಿದೆ. ಪ್ರಾರಂಭ ಆಗಿದೆ. ಇವತ್ತಿಗೂ ಕೂಡ ಮೈಸೂರು ಸಿಲ್ಕ್ ಅಂತ ಹೇಳಿದ್ರೆ ತಾಯಿ ಚಾಮುಂಡೇಶ್ವರಿಗೂ ಕೂಡ ಪ್ರತಿ ಹಬ್ಬದಲ್ಲೂ ಉಡಿಸುವಂಥ ಸೀರೆ ಮೈಸೂರು ಸಿಲ್ಕ್. ನಾನು ಬಂದಾಗ ಇಲ್ಲಿ ಚರ್ಚೆ ಮಾಡಿದೆ, ಕೇಳಿದೆ ಅವರು ಏನು ಟಿ ನರಸೀಪುರದಲ್ಲಿ ನೂಲನ್ನು ತಯಾರು ಮಾಡ್ತಾರೆ, ಆ ನೂಲು ಇಲ್ಲಿ ಬಂದ ಮೇಲೆ ಇಲ್ಲಿ ಅದನ್ನು ಸೀರೆಯಾಗಿ ನೇಯ್ಗೆ ಮಾಡ್ತಾರೆ. ಅದಾದಮೇಲೆ ಮಾರಾಟ ಹೇಗೆ ಅಂತ ಹೇಳಿದ್ರೆ ನೀವೆಲ್ಲ ಬೇರೆ ಕಡೆ ಹೋದರೆ ರಾಶಿ ರಾಶಿ ಸೀರೆಗಳು ಹಾಕಿರ್ತಾರೆ, ಸಾವಿರಾರು ಸೀರೆಗಳು ಹಾಕಿರ್ತಾರೆ. ನಮ್ಮ ಚಾಯ್ಸ್ ಇರ್ತೈತೆ. ಇಲ್ಲಂಗಲ್ಲ, ನೀವು ತಯಾರಾಗಿದ್ದು ಒಂದೇ ಗಂಟೆಯಲ್ಲಿ ಬೆಳಗ್ಗೆ 4 ಗಂಟೆಗೆ ಬಂದು ಕ್ಯೂ ನಿಂತ್ಕೊಂತಾರೆ ಸೀರೆಗೋಸ್ಕರ. ಒಂದು ತಾಯಿ ಚಾಮುಂಡೇಶ್ವರಿ ಗುಡಿಸ್ತಾರೆ ಅನ್ನೋದು ಒಂದು, ಮತ್ತು ಮೈಸೂರು ಸಿಲ್ಕ್ ಅನ್ನೋದು ಈಗ ಮದುವೆಗಳಿಗೆ ಅದರಲ್ಲಿ ಒಂದು ಪಾವಿತ್ರತೆ. ಈಗ ಯಾರೇ ಮದುವೆ ಆದರೂ ಕೂಡ ಮೈಸೂರು ಸಿಲ್ಕ್ಗೆ ಯೂಸ್ ಮಾಡೋಕ್ಕೆ ಒಂದು ಪದ್ಧತಿ ಮಾಡ್ಕೊಂಬಿಟ್ಟಿದ್ದಾರೆ. ಅದರಿಂದ ಇದೊಂದು ಖ್ಯಾತಿ ಇರ್ತಕ್ಕಂಥದ್ದು. ಅಂಥ ಒಂದು ಫ್ಯಾಕ್ಟ್ರಿಯನ್ನು ಇವತ್ತು ಟಿ ನರಸೀಪುರದಲ್ಲಿರೋ ಫ್ಯಾಕ್ಟ್ರಿಯನ್ನು ಹಂತವಾಗಿ ಮುಚ್ಚುವಂಥ ಒಂದು ಕುತಂತ್ರವನ್ನು ಈ ಸರ್ಕಾರ ಮಾಡ್ತಾಯಿದೆ. ನೀವು ಆ ಕಡೆ ಪಾಪ ಆಮೇಲೆ ನಿಮ್ಮನ್ನು ಟಾರ್ಗೆಟ್ ಕುತಂತ್ರ ಮಾಡ್ತಾ ಇದ್ದಾರೆ. ಅಲ್ಲಿ ಒಂದು ಕ್ರೀಡಾಂಗಣ ಮಾಡಬೇಕು ಅಂತ ಹೊರಟಿದ್ದಾರೆ. ನಾವೇನು ಕ್ರೀಡಾಂಗಣಕ್ಕೆ ವಿರೋಧ ಅಲ್ಲ. ಒಂದಲ್ಲ 10 ಮಾಡಲಿ, 10 ಕ್ರೀಡಾಂಗಣ ಮಾಡಲಿ. ಮುಮ್ಮಡಿ ಕೃಷ್ಣರಾಜ ಒಡೆಯರು ಪ್ರಾರಂಭ ಮಾಡಿದ್ದು ಅದೇನೋ ಗೊತ್ತಿಲ್ಲ. ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅಂದ್ರೇ ಅವ್ರಿಗಾಗಲ್ಲ, ಕಾಂಗ್ರೆಸ್ ಅವ್ರಿಗೆ. ಪ್ರತಿ ಸರಿನೂ ಕೂಡ ಅವರೇನು ಮಹಾರಾಜರು ಏನು ಮಾಡಿದ್ದಾರೆ, ಅವ್ರಿಗಿಂತ ಸಿದ್ದರಾಮಯ್ಯನವರೇ ಜಾಸ್ತಿ ಒಳ್ಳೇದು ಮಾಡಿದ್ದಾರೆ. ಅವರ ಏನೇನಿದೆಯೋ ಮುಚ್ಚುವಂಥ ಪ್ರಯತ್ನವನ್ನು ಮಾಡ್ತಾಯಿದ್ದಾರೆ. ಇದು ಒಳ್ಳೆಯದಲ್ಲ. ಒಂದು ಅಲ್ಲಿ ಬಾಯ್ಲರು ಇರೋವಂಥದ್ದು, ಮತ್ತು ಅಲ್ಲಿ ರೇಷ್ಮೆ ತಯಾರು ಮಾಡೋದು, ಅಲ್ಲಿ ಬೇಯಿಸ್ತಾರೆ, ಅದರದ ವಾಸನೆ ಎಲ್ಲ ಭಾಳ ದಟ್ಟವಾಗಿ ಬರೋವಂಥದ್ದು. ಮತ್ತು ಬಾಯ್ಲರು ಕೂಡ ಇರೋದ್ರಿಂದ ಏನಾನ ಸಿಡಿದ್ರೆ ಅಲ್ಲಿ ಸ್ಪೋರ್ಟ್ಸ್ ಏನಾನ ನಡೀತಾ ಇದ್ದಾಗ ದೊಡ್ಡ ಸಂಖ್ಯೆಯಲ್ಲಿ ಒಂದು 5-6 ಸಾವಿರ ಜನ ಸೇರಿದಾಗ ಈ ಥರದ್ದು ಅನಾಹುತ ಆದರೆ ದೊಡ್ಡ ಇದಾಗ್ತೈತೆ. ಬೇರೆ ಜಾಗನೇ ಇಲ್ಲ, ಗತಿ ಇಲ್ವೋ ಇವರಿಗೆ, ಯೋಗ್ಯತೆ ಇಲ್ವಾ? ಆ ತಮನ್ನಾ ಭಾಟಿಯಾ ಅಂತ ಯಾರೋ ಫಿಲಮ್ ಆ್ಯಕ್ಟ್ರಿಗೆ 7 ಕೋಟಿ 8 ಕೋಟಿ ಕೊಡ್ತಾರೆ. ಖರ್ಚು ವೆಚ್ಚ, ಫ್ಲೈಟ್ ಚಾರ್ಜು, ರೂಮು ಎಲ್ಲ ಸೇರಿದ್ರೆ ಕೊಡ್ತಾರೆ. ಅದೇ ದುಡ್ಡು ಇಲ್ಲೇ ಕೊಟ್ಟು ಜಮೀನು ತಗೊಬೋದಾಯ್ತಲ್ಲ. ಅದನ್ನು ಬಿಟ್ಬಿಟ್ಟು ಅದೇ ಜಮೀನನ್ನು ಒಡೆಯುವಂಥ ಪ್ರಯತ್ನ ಯಾಕೆ? ಗ್ರೌಂಡ್ ಮಾಡೋಕ್ಕೆ ಬೇರೆ ಜಾಗ ಇಲ್ವಾ? ಇದು ಲಾಭ. ಈ ವರ್ಷ ನಾನು ನೋಡಿದೆ 96 ಕೋಟಿ ಲಾಭ. 96 ಒಂದು ಸರ್ಕಾರಿ ಸಂಸ್ಥೆ. ನಾವು ಕನಸು ಮನಸ್ಸಲ್ಲಿ ಯೋಚನೆ ಮಾಡೋಕ್ಕಾಗಲ್ಲ. 96 ಕೋಟಿ ಲಾಭ ಬರ್ತಕ್ಕಂಥ ಒಂದು ಫ್ಯಾಕ್ಟ್ರಿಯನ್ನು ಉದ್ಧಾರ ಮಾಡಬೇಕೇ ಹೊರತು ಆ ದುಡ್ಡನ್ನು ತಗೊಂಡಿದ್ದೀರಾ. ಮೊನ್ನೆ 40 ಕೋಟಿ ತೊಗೊಂಡಿದ್ದೀರಾ ಸರ್ಕಾರಕ್ಕೆ. ಪಾಪರ್ ಆಗಿದೆಯಲ್ಲ ಸರ್ಕಾರ, ಪಾಪರ್ ಆಗಿ ಭಿಕ್ಷೆ ಬಿಡ್ತಾ ಇದ್ದಾರೆ. ತೊಗೊಂಡಿದ್ದೀರಾ ನೀವು. ಇಲ್ಲಿ ವರ್ಕರ್ಸ್ಗೆ ಕೇಳಿದೆ ಎಷ್ಟು ಸಂಬಳ ಅಂತ ಹೇಳಿದ್ರೆ 3,000 ರೂಪಾಯಿ, ಟ್ರೈನಿಂಗ್ಗೆ 3,000 ರೂಪಾಯಿ, ಅಪಾಯಿಂಟ್ ಆದಮೇಲೆ 18,000 ರೂಪಾಯಿ. ಇಲ್ಲಿ ದುಡ್ಸ್ಕೊತೀರ ಅವ್ರ ಕೈಲಿ, ಲಾಭನ ಮಾತ್ರ ನಿಮ್ಮ ಜೋಬಿಗೆ ಹಾಕ್ಕೊಂತೀರ. ಫ್ಯಾಕ್ಟ್ರಿನ ಮುಚ್ಚಕ್ಕೆ ಹೊರಟಿದ್ದೀರ. ಇದಾಗಬಾರ್ದು. ಇದೊಂದು ರಾಜ್ಯದ ಪ್ರತಿಷ್ಠಿತ ಕಂಪನಿ ಇದು
ಮೈಸೂರು ಮಹಾರಾಜರು ಪ್ರಾರಂಭ ಮಾಡಿದ್ದು. ಇದು ಹೀಗೆ ಉಳಿಬೇಕು, ಕಬಳಿಕೆ ಆಗಬಾರ್ದು. ಇಲ್ಲಿ ಸುಮಾರು ಒಟ್ಟು 1200 ಜನ ಕಾರ್ಮಿಕರು ಕೆಲಸ ಮಾಡ್ತಾಯಿದ್ದಾರೆ, 3 ಫ್ಯಾಕ್ಟ್ರಿ. ಆ ಫ್ಯಾಕ್ಟ್ರಿ ನಿಂತೋದ್ರೆ, ಟಿ ನರಸೀಪುರ ನಿಂತರೆ ಮೈಸೂರು ಮುಚ್ಕೊಂಡು ಹೋಗ್ಬೇಕು, ಚನ್ನಪಟ್ಟಣನೂ ಮುಚ್ಕೊಂಡು ಹೋಗ್ಬೇಕು. ಯಾಕಂದರೆ ನೂಲು ಬರ್ತಾ ಇರೋದು ಅಲ್ಲಿಂದ. ಇಲ್ಲಿ ಹುನ್ನಾರ ನಾನು ಕೇಳಿದ್ದು, ಕಾರ್ಮಿಕರ ಒಂದು ಮಾತಲ್ಲಿ ಕೇಳಿರುವಂಥದ್ದು, ಅದು ಮುಚ್ಚಿಬಿಟ್ರೆ ಇಂಪೋರ್ಟ್ ಮಾಡ್ಕೊಬೋದು, ಚೈನಾದಿಂದ ಬೇರೆಯಿಂದ ಕಮಿಷನ್ ಸಿಗ್ತಿತ್ತು. ಇಲ್ಲಿ ಕಮಿಷನ್ ಸಿಗಲ್ಲ. ನೀವು ಇಂಪೋರ್ಟ್ ಮಾಡ್ಕೊಂಡ್ರೆ ಕಮಿಷನ್ ಕೊಡ್ತಾರೆ, 30% 50% ಇವ್ರಿಗೆ ಕಮಿಷನ್ ಬರ್ತದೆ. ಆ ಕಮಿಷನ್ಗೋಸ್ಕರ ಇವತ್ತು ಮುಚ್ಚುವಂಥ ಪ್ರಯತ್ನ ಮಾಡ್ತಾ ಇಲ್ಲ. ಅದಕ್ಕೆ ನಾನು ಈ ಗ್ರೌಂಡ್ಗಳನ್ನು ನಾನೇ ಬರ್ತೀನಿ, ಒಂದು 10 ಗ್ರೌಂಡ್ ಮಾಡಿ. ಆದರೆ ಇರೋವಂಥ ಒಂದು ಪ್ರತಿಷ್ಠಿತ ಸಮಾಜಕ್ಕೆ ಮೈಸೂರು ಸಿಲ್ಕ್ ಅಂದ್ರೇ ಒಂದು ಬ್ರ್ಯಾಂಡ್, ಅದು ಅಂಥ ಒಂದು ಬ್ರ್ಯಾಂಡ್ ಇರುವಂಥ ಕಂಪ್ನಿಯನ್ನು ಮುಚ್ಚಕ್ಕೆ ಹೋಗುವಂಥದ್ದು, ಅಥವಾ ಅದರಲ್ಲಿ ಏನೋ ಕ್ರೀಡಾಂಗಣ ಮಾಡೋವಂಥದ್ದು, ಇನ್ನೊಂದು ಮಾಡೋವಂಥದ್ದು ಒಳ್ಳೆಯದಲ್ಲ. ಬೇರೆ ಜಾಗ ಇದೆ, ಬೇಕಾದಷ್ಟು ಜಾಗ ಇದೆ. ಜಾಗ ಗತಿ ಇಲ್ವ ನಿಮಗೆ? ಬೇಕಾದಷ್ಟು ಗೋಮಾಳಗಳ ಜಾಗ ಇದೆ, ತಗೊಂಡು ಹುಡುಕಿ ಮಾಡಿ. ಅದನ್ನು ಬಿಟ್ಬಿಟ್ಟು ಈ ಏನೋ ಬಡವರಿಗೆ ಅನ್ನ ಕೊಡ್ತಾ ಇದ್ದಾರೆ, 1200 ಜನ ಎಂಪ್ಲಾಯೀಸು ಇಲ್ಲಿಂದ ಅನ್ನ ತಿಂತಾ ಇದ್ದಾರೆ. ಅನ್ನಕ್ಕೆ ಕನ್ನ ಹಾಕುವಂಥ ಕೆಲಸವನ್ನು ಈ ಸರ್ಕಾರ ಮಾಡಬಾರ್ದು. ಇದರ ವಿರುದ್ಧ ಹೋರಾಟ ಮಾಡೋಕ್ಕೋಸ್ಕರ ನಾನು ಇಲ್ಲ, ಅಲ್ಲಿ ಯಾರೋ ಒಬ್ಬ ಕಾಂಟ್ರಾಕ್ಟ್ರು ತೊಗೊಂಬಿಟ್ಟಿದ್ದಾನಂತೆ, ಅವನು ಕಾಂಗ್ರೆಸ್ ಕಾರ್ಯಕರ್ತ, 12 ಕೋಟಿಗೆ ತೊಗೊಂಬಿಟ್ಟಿದ್ದಾನೆ. ಅವನು ಒತ್ತಡ, ಅವನು ಕಮಿಷನ್ ಬರ್ತೈತಲ್ಲ, 60% ಕಮಿಷನ್, ಅದರಲ್ಲಿ ಅವ್ನಿಗೆ 5-6 ಕೋಟಿ ಲಾಭ ಬರ್ತೈತೆ. ಅವನು ದುಡ್ಡು ಹೊಡಿಬೇಕು, ಅದಕ್ಕೆ ಅವನು ಒತ್ತಡ ಮಾಡ್ತಾ ಇದ್ದಾನೆ ಸರ್ಕಾರದ ಮೇಲೆ. ಸರ್ಕಾರ ಸಿದ್ದರಾಮಯ್ಯನವರು ಅದೇ ಏರಿಯಾದವರು, ಅದಕ್ಕೆ ಮುರಾಜಿಲ್ಲದೆ ಮಾಡೋಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ಇದು ಸಮಾಜಕ್ಕೆ ದ್ರೋಹ ಬಗೆಯುವಂಥ ಕೆಲಸ. 1200 ಜನದ ಕಾರ್ಮಿಕರಿದ್ದಾರೆ, ಅವ್ರಿಗೆ ದ್ರೋಹ ಬಗೆಯುವಂಥ ಕೆಲಸ. ಅದರಿಂದ ಇದನ್ನು ನಾವು ಹೋರಾಟ ತೆಗೆದುಕೊಂಡಿದ್ದೀವಿ.